ಖಾಸಗಿಯವರಿಗೆ ಬಿಡಿಎ ಕಾಂಪ್ಲೆಕ್ಸ್ ಮಾರೋಕೆ ಹೊರಟಿತ್ತೆ ಬಿಡಿಎ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ನೂರಾರು ಜನರ ಬದುಕು ಅತಂತ್ರಗೊಳಿಸಿ ಮಾಲ್ ಕಟ್ಟೋಕೆ ಮುಂದಾದ್ರೆ ಹಾಗಾದ್ರೆ ದೊಡ್ಡ ಪ್ರಶ್ನೆ ಇದೆ. ಬಿಡಿಎ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಟಿಸ್ ಕೊಡದೆ ಬಿಲ್ಡಿಂಗ್ ಡೆಮಾಲಿಷನ್ಗೆ ಮುಂದಾಗಿದ್ದಾರೆ ಬಿಡಿಎನವರು. ಕೋರಮಂಗಲದ 3ನೇ ಬ್ಲಾಕ್ನಲ್ಲಿರುವಂಥ ಬಿಡಿಎ ಕಾಂಪ್ಲೆಕ್ಸ್ ಏಕಾಏಕಿ ಬೆಳಗ್ಗೆ ಬಂದು ಡೆಮಾಲಿಷನ್ ಮಾಡಿದ್ದಾರೆ ಅಧಿಕಾರಿಗಳು. ಕೆಳಭಾಗದಲ್ಲಿರುವಂಥ ಅಂಗಡಿಗಳು ಎಂದಿನಂತೆ ಓಪನ್ ಇವೆ. ಹೀಗಿರುವಾಗ ಮೇಲ್ಭಾಗದಲ್ಲಿರುವಂಥ ಅಂಗಡಿಗಳನ್ನು ಬಿಡಿಎ ಅವರು ಒಡೆದಿದ್ದಾರೆ. 3 ತಿಂಗಳ ಹಿಂದೆ ನೂರಾರು ಕೋಟಿ ಖರ್ಚು ಮಾಡಿ ಈ ಬಿಲ್ಡಿಂಗ್ ಅನ್ನ ರಿನೋವೇಷನ್ ಮಾಡಲಾಗಿತ್ತು. ಹಾಗೆಯೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಅನ್ನು ಒಡೆಯೋದು ಯಾಕೆ? 2ನೇ ಮಹಡಿಯಲ್ಲಿರುವಂಥ ಅಂಗಡಿಗಳನ್ನು ಒಡೆದು ಹಾಕಲಾಗಿದೆ, ಬಾಗಿಲು ಒಡೆದು ಹಾಕಿದಾರಂತೆ. ಇದೇ ಕಾಂಪ್ಲೆಕ್ಸ್ನಲ್ಲಿ ಸುಮಾರು 200 ಶಾಪ್ಗಳಿವೆ ಅಂತ ಹೇಳಿದ್ರೆ ಈ 200 ಶಾಪ್ಗಳಿಂದ 3,000 ಸರಿಸುಮಾರು 3,000 ಕುಟುಂಬಗಳು ಜೀವನವನ್ನ ಸಾಗಿಸ್ತಾ ಇದ್ರು. ಏಕಾಏಕಿ ನಮ್ಮನ್ನ ಹೊರ ಹಾಕಿದ್ರೆ ನಾವು ಎಲ್ಲಿಗೆ ಹೋಗೋಣ ಸ್ವಾಮಿ ಅಂತೇಳಿ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಡಿಎ ಕಾಂಪ್ಲೆಕ್ಸ್ ಏನು ತೊಂದರೆ ಇಲ್ಲದೆ ಡೆಮಾಲಿಷನ್ ಮಾಡೋದು ಯಾಕೆ ಗಮನಿಸ್ತಾ ಇರಬಹುದು. 2ನೇ ಮಹಡಿಯಲ್ಲಿ ಬಾಗಿಲುಗಳನ್ನು ಹೊಡಿತಾ ಇದ್ದಾರೆ. ಇದನ್ನೇನು ಖಾಸಗೀಕರಣ ಮಾಡೋಕೆ ಹೊರಟ್ರ? ಖಾಸಗಿಯವರಿಗೆ ಬಿಡಿಎ ಕಾಂಪ್ಲೆಕ್ಸನ್ನು ಮಾರೋಕೆ ಬಿಡಿಎನವರು ಹೊರಟಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕಾಡ್ತಾ ಇದೆ. ನೂರಾರು ಜನರ ಬದುಕು ಈಗ ಅತಂತ್ರವಾಗಿದೆ. ಬೀದಿಗೆ ಬಿದ್ದಿದ್ದಾರೆ ಪಾಪ ಅವರೆಲ್ಲ. ಏನು ಮಾಡೋದು ಮುಂದೆ? 3,000 ಕುಟುಂಬ ಸ್ವಾಮಿ, ಒಂದಲ್ಲ ಎರಡಲ್ಲ 3,000 ಕುಟುಂಬ ಬಿಡಿಎಗೆ ಇವರು ಬಾಡಿಗೆ ಕಟ್ತಾ ಇದ್ರು, ಸುಮ್ಮನೆ ಇದ್ದಿಲ್ಲ. ಅಲ್ಲಿ ನೋಟಿಸ್ ಕೊಡದೆ ಬಿಲ್ಡಿಂಗ್ ಡೆಮಾಲಿಷನ್ಗೆ ಮುಂದಾಗಿದ್ದಾರೆ ಬಿಡಿಎನವರು. ಡೆಮಾಲಿಷನ್ ಮಾಡಾಯಿತು, ಮೇಲೆ ಬಾಗಿಲನ್ನೆಲ್ಲ ತೆರವುಗೊಳಿಸಿದ್ದಾರೆ. ಏಕಾಏಕಿ ಬಂದಿದ್ದಾರೆ. ಕೆಳಭಾಗದಲ್ಲಿ ಅಂಗಡಿಗಳು ಎಂದಿನಂತೆ ಓಪನ್ ಇವೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಕೆಳಭಾಗದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಓಪನ್ ಇವೆ. ಹಾಗೆಯೇ ಯಾವುದೇ ಪ್ರಾಬ್ಲಮ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಇದನ್ನು ಯಾಕೆ ಡೆಮಾಲಿಷನ್ ಮಾಡಬೇಕು? ಯಾಕೆ? ಮೊನ್ನೆಯಷ್ಟೇ ರಿನೋವೇಷನ್ ಮಾಡಿದರು. ಮೊನ್ನೆಯಷ್ಟೇ ರಿನೋವೇಷನ್ ಆದಂಥ ಕಟ್ಟಡ ಇದು. ಕೆಲ ತಿಂಗಳ ಹಿಂದೆ ಅಂತ ಹೇಳಿದ್ರೆ 3 ತಿಂಗಳ ಹಿಂದೆ ರಿನೋವೇಷನ್ ಆಗಿರುವಂಥ ಕಟ್ಟಡ. ಆದರೆ ಅದನ್ನೀಗ ಒಡೆಯೋಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದರೆ ಏನು ಖಾಸಗೀಕರಣ ಮಾಡ್ತಾ ಇದ್ದೀರಾ? ಇಲ್ಲಿ ಏನು ಮಾಲ್ ಕಟ್ಟೋಕೆ ಹೊರಟಿದ್ದೀರಾ ನೀವು? ಪ್ರಶ್ನೆ ಇದೆ, ಸಾರ್ವಜನಿಕರು ಕೇಳ್ತಾ ಇರುವಂಥ ಪ್ರಶ್ನೆ. ಅಂಗಡಿ ಮುಂಗಟ್ಟುಗಳನ್ನು ಕಳ್ಕೊಂಡವರು, ವ್ಯಾಪಾರವನ್ನು ನಡೆಸ್ತಾ ಇದ್ದವರು, ಜೀವನವನ್ನು ಸಾಗಿಸ್ತಾ ಇದ್ದವರು, 3,000 ಕುಟುಂಬಗಳ ಇದೇ ಅಂಗಡಿ ಮುಂಗಟ್ಟುಗಳನ್ನು ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ನಾವು ಎಲ್ಲಿಗೆ ಹೋಗೋಣ ಸ್ವಾಮಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಮಸ್ಯೆ ಇಲ್ಲ, ಈ ಬಿಲ್ಡಿಂಗ್ನಲ್ಲಿ 3 ತಿಂಗಳ ಹಿಂದೆ ರಿನೋವೇಷನ್ ಆಗಿತ್ತು, ಆದರೂ ಕೂಡ ಡೆಮಾಲಿಷನ್ಗೆ ಮುಂದಾಗಿದ್ದಾರೆ. ಏಕಾಏಕಿ ಬಂದು ಡೆಮಾಲಿಷನ್ ಮಾಡ್ತಾರೆ, ಒಂದು ಸಿಂಗಲ್ ನೋಟಿಸ್ ಕೂಡ ಇಲ್ಲ ಅಂತ ಹೇಳಿದರೆ ಇದನ್ನು ಖಾಸಗಿಯವರಿಗೆ ಮಾರೋಕೆ ಹೊರಟಿದ್ದಾರೆ ಬಿಡಿಎನವರು ಎನ್ನುವಂಥ ಪ್ರಶ್ನೆ. ಏನಿದೆ ಇದಕ್ಕೆ ಮಾಹಿತಿ ಮಂಜುನಾಥ್? ಸಂಪತ್, ಖಂಡಿತವಾಗ್ಲೂ ನೀವು ಕೇಳ್ತಿರುವಂತ ಪ್ರಶ್ನೆ ಏನಿದು, ಈ ಬಿಡಿಎದ ಅಧಿಕಾರಿಗಳು ಈ ಅಲ್ಲಿರುವಂತಹ ಅಂಗಡಿ ಮುಗ್ಗಟ್ಟು ಮಾಲೀಕರಿರ್ತಾರೆ, ಯಾರಿಗೂ ಕೂಡ ಮಾಹಿತಿ ಕೊಡದೇನೆ ಸದ್ಯ ಕೆಳಗಡೆ ಅಂಗಡಿ ಮಾಮೂಲಿ ಎಂದಿನಂತೆ ಬಿಸ್ನೆಸ್ ಕೂಡ ನಡೀತಾ ಇದೆ. ಆದ್ರೆ ಮೇಲ್ಗಡೆ ಇರುವಂತಹ ಅಂಗಡಿಗಳನ್ನ ಏಕಾಏಕಿ ಡೆಮಾಲಿಷನ್ ಮಾಡೋಕೆ ಸದ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಈ ಒಂದು ಘಟನೆ ಕೋರಮಂಗಲದ 3ನೇ ಬ್ಲಾಕ್ ನಲ್ಲಿರುವಂತಹ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ನಡೀತಾ ಇರುವಂತದ್ದು. ಖಾಸಗಿಯವರಿಗೆ ಬಿಡಿಎ ಕಾಂಪ್ಲೆಕ್ಸ್ ಅನ್ನ ಮಾರಲು ಹೊರಟಿದೆ ಬಿಡಿಎ ಅಧಿಕಾರಿಗಳ ತಂಡ ಎನ್ನುವಂತ ಇದೊಂದು ಪ್ರಶ್ನೆ ಮೂಡ್ತಾ ಇದೆ. ನೂರಾರು ಜನರು ಬದುಕು ಅತಂತ್ರಗೊಳಿಸಿ ಮಾಲ್ ಕಟ್ಟಲು ಮುಂದಾದಂತಹ ಬಿಡಿಎ ಎನ್ನುವಂಥದ್ದು ಏನಿದೆಯೋ ಇವರ ನಡೆಗೆ ಸದ್ಯ ಅಲ್ಲಿರುವಂತಹ ವ್ಯಾಪಾರಿಗಳು ಎಲ್ಲರೂ ಕೂಡ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊದಲಿಗೆ ನೋಟಿಸ್ ಕೊಡಬೇಕಾಯ್ತು, ಆದ್ರೆ ನೋಟಿಸ್ ಕೊಡದೇನೆ, ಮುನ್ಸೂಚನೆ ನೀಡದೇನೆ ಬಿಲ್ಡಿಂಗ್ ಡೆಮಾಲಿಷನ್ಗೆ ಅಧಿಕಾರಿಗಳು ಮುಂದಾಗಿರುವಂತಹ ಒಂದು ಘಟನೆ ಸದ್ಯ ಈಗ ನಡೀತಾ ಇದೆ. ಕೆಳಭಾಗದಲ್ಲಿ ಅಂಗಡಿಗಳು ಓಪನ್ ಆಗಿರುವಾಗಲೇ ಮೇಲ್ಭಾಗದಲ್ಲಿ ಅಂಗಡಿ ಒಡೆಯೋದಕ್ಕೆ ಯಾರು ಇವರಿಗೆ ಅನುಮತಿ ಕಟ್ಟಿದ್ದು? ಅಟ್ಲೀಸ್ಟ್ ನಮಗೆ ನೋಟಿಸ್ ಆದ್ರೂ ಕೊಡಬಹುದಾಗಿತ್ತು. 3 ತಿಂಗಳ ಹಿಂದೆ ನೂರಾರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ರಿನೋವೇಷನ್ ಮಾಡಿದಂತಹ ಬಿಡಿಎ ಏನಿದೆಯೋ, ಈಗೇನು ಡೆಮಾಲಿಷನ್ ಆಗ್ತಿದ್ಯೋ, ಇದಕ್ಕೆ ನೂರಾರು ಕೋಟಿ ರೂಪಾಯಿ ದುಡ್ಡನ್ನ ಬಿಡುಗಡೆ ಮಾಡಿ ಇದನ್ನ ರಿನೋವೇಷನ್ ಕೂಡ ಮಾಡಲಾಗಿತ್ತು. ಈಗ ನೋಡಿದ್ರೆ ಏಕಾಏಕಿ ಬಂದು ಮೇಲ್ಗಡೆ ಇರುವಂತ ಅಂಗಡಿಗಳೆಲ್ಲವನ್ನೂ ಕೂಡ ಒಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಇದೇ ಕಾಂಪ್ಲೆಕ್ಸ್ ನಲ್ಲಿ ಸುಮಾರು 200 ಶಾಪ್ಗಳಿದಾವೆ ಎನ್ನುವಂತ ಕೂಡ ಇಲ್ಲಿರುವಂತಹ 3,000 ಕುಟುಂಬಗಳ ಜೀವನ ಏನು ಸಾಕ್ತಾ ಇತ್ತೋ ಆ ಜನರೆಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಏಕಾಏಕಿ ನಮ್ಮನ್ನ ಹೊರ ಹಾಕಿದ್ರೆ ನಾವ್ ಎಲ್ಲಿಗೆ ಹೋಗೋಣ ಅಂತ ಸದ್ಯ ಅಲ್ಲಿರುವಂತಹ ಅಂಗಡಿ ಮಾಲೀಕರೆಲ್ಲರೂ ಕೂಡ ಸರಿಸುಮಾರು 3 ಜನರ ಒಂದು ಬದುಕಿಗೆ ಅಂಗಡಿಗಳೇನು ವ್ಯಾಪಾರ ವಹಿವಾಟು ನಡೀತಾ ಇತ್ತು, ಅಷ್ಟು ಜನರ ಬದುಕಿಗೆ ಇವಾಗ ಬಿಡಿ ಅಧಿಕಾರಿಗಳು ತಣ್ಣೀರು ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಸದ್ಯ ಈಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಪ್ರತಿಭಟನೆ ಮಾಡ್ತಿದ್ರು ಕೂಡ ಮೇಲ್ಗಡೆ ಡೆಮಾಲಿಷನ್ ಕಾರ್ಯ ನಡೀತಾ ಇದೆಯೋ ಆ ಡೆಮಾಲಿಷನ್ ಕಾರ್ಯ ಸದ್ಯ ಅಧಿಕಾರಿಗಳು ಮುಂದುವರೆದ ಭಾಗವಾಗಿ ನಡೆಸ್ತಾನೆ ಇದ್ದಾರೆ. ಸಂಪತ್.
ಮಂಜು, ಇನ್ನೊಂದು ಕಡೆಯಲ್ಲಿ 3,000 ಕುಟುಂಬಗಳು, 200 ಶಾಪ್ಗಳಿತ್ತು. ಇದನ್ನು ನಂಬಿಕೊಂಡು 3,000 ಕುಟುಂಬಗಳು ಜೀವನವನ್ನು ಸಾಗಿಸ್ತಾ ಇದ್ರು. ಮುಂದೆ ಅವ್ರ ಗತಿ ಏನು ಅಂತ? ಖಂಡಿತವಾಗೂ, ಯಾಕಂತ ಹೇಳಿದ್ರೆ ಈ BDA ಕಾಂಪ್ಲೆಕ್ಸ್ ನಲ್ಲಿ ಒಂದಿಷ್ಟು ಅಮೌಂಟ್ ಗಳನ್ನ ಬಿಡ್ ಮೂಲಕವಾಗಿ ಕೊಟ್ಟು ಸದ್ಯ ಈ ಅಂಗಡಿಗಳನ್ನ ಒಂದಿಷ್ಟು ವರ್ಷಗಳಿಗೆ ಎನ್ನುವಂತ ನಿಟ್ಟಿನಲ್ಲಿ ಅವರ ಹೆಸರಿಗೆ ಕೂಡ ಬಿಡ್ ಕರೆದು ಅಂಗಡಿ ಮಾಲೀಕತ್ವ ಪಡೆದುಕೊಂಡಿರ್ತಾರೆ. ಆದ್ರೆ ಈಗ ಏಕಾಏಕಿ ಬಂದು ಹೊಡೆದ್ಬಿಟ್ರೆ ಈಗೇನ್ ಹೇಳ್ತಾ ಇದೀವಿ, 3,000 ಕುಟುಂಬಗಳು ಅವಲಂಬಿತರಾಗಿರ್ತಾರೆ ಈ ಅಂಗಡಿ ಒಂದು ವ್ಯಾಪಾರ ವಹಿವಾಟು ಮೂಲಕವಾಗಿ. ಈ ಏಕಾಏಕಿ ಈ ರೀತಿಯಾದಂತ ಒಂದು ನೀತಿ ಧೋರಣೆಯನ್ನ ತೋರಿಸಿದ್ರೆ, ಜೊತೆಗೆ ಅಧಿಕಾರಿಗಳ ದುರಾಡಳಿತವನ್ನ ತೋರಿಸಿದ್ರೆ ನಾವೆಲ್ಲಿಗೆ ಹೋಗೋದು, ಬದುಕೋದಾದ್ರೂ ಹೇಗೆ? ಒಳಗಡೆ ಸಾಕಷ್ಟು ಎಕ್ವಿಪ್ಮೆಂಟ್ ಗಳಿರ್ತವೆ, ಪೀಠೋಪಕರಣಗಳಿರ್ತವೆ, ನಾವು ಬಿಸ್ನೆಸ್ ಅಂತಾನೆ ತಂದಿರುವಂತಹ ಐಟಮ್ಗಳೆಲ್ಲವೂ ಕೂಡ ಇರ್ತವೆ. ಇವೆಲ್ಲವೂ ಕೂಡ ನಾವು ಇಲ್ಲಿ ಇಟ್ಕೊಂಡ್ರೆ ಹಾಳಾಗತ್ತೆ, ಏಕಾಏಕಿ ಹೊರಗಡೆ ಹಾಕಿದ್ರೆ ಹಾಳಾಗತ್ತೆ, ನಾವೆಲ್ಲಿಗೆ ಹೋಗೋಣ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಇಲ್ಲಿರುವಂತಹ ಅಷ್ಟು ಅಂಗಡಿ ಮಾಲೀಕರು ಅತಂತ್ರ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸದ್ಯ ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ, ನಾವು ನೋಟಿಸ್ ಕೊಟ್ಟಿದ್ದೇವೆ, ಆದ್ರೆ ಇವ್ರಿಗೆ ಅರಿತುಕೊಳ್ಳುವಂತಹ ಒಂದು ಮನಸ್ಥಿತಿ ಇರ್ಲಿಲ್ಲ, ಅದೇ ಕಾರಣಕ್ಕಾಗಿ ನಾವು ಮೇಲ್ಗಡೆಯಿಂದ ಪ್ರಾರಂಭ ಮಾಡಿದ್ದೇವೆ, ಕೆಳಗಡೆ ಹೋಗೋರು ಹೋಗ್ಬೋದು ಎನ್ನುವಂತ ಸದ್ಯ ಅಧಿಕಾರಿಗಳು ಈ ರೀತಿಯಾದಂತ ಉತ್ತರವನ್ನ ಕೊಡ್ತಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.